ಇಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕೊಳ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತದ್ದು ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ. ಇಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕೊಳ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತದ್ದು ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ. ಇಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕೊಳ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತದ್ದು ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ. ಇಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕೊಳ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತದ್ದು ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ. ಇಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕೊಳ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ? ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತದ್ದು ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ. ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬಿಡಿಯಪ್ಪ.